ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಯಾವುದೇ ರೀತಿ ಕೆಮಿಕಲ್ ಬಳಸದೆ ಮನೆಯಲ್ಲೇ ಸುಲಭವಾಗಿ ಶಾಂಪೂ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಫಸ್ಟ್ ನೋಡಿ, ಬಿಸಿನೀರು ತೊಗೊಂಡಿದ್ದೀನಿ. ಈಗ ಇದಕ್ಕೆ ಅಂಟುವಳ್ಕಾಯಿನ ತೊಗೊಳ್ತಾ ಇದ್ದೀನಿ. ಒಂದು 7ರಿಂದ 8 ಅಂಟುವಳ್ಕಾಯಿ ಬೇಕಾಗುತ್ತೆ ಒಂದು ಸಲ ವಾಶ್ ಮಾಡ್ಕೊಳ್ಳೋದಕ್ಕೆ. ನಿಮ್ಮ ಹೇರ್ಸ್ ಏನಾದರೂ ತುಂಬ ಉದ್ದ ಇತ್ತು ಅನ್ನೋದಾದರೆ ಒಂದು 10ರಿಂದ 15 ಅಂಟುವಳ್ಕಾಯಿ ತೊಗೊಳ್ಳಿ. ಇದನ್ನು 1 ಗಂಟೆ ನೀರಲ್ಲಿ ನೆನೆಸ್ಕೊಳ್ಬೇಕು. ಬಿಸಿನೀರು ಹಾಕೋದ್ರಿಂದ 1 ಅವರಲ್ಲಿ ನೆನ್ಕೊಳ್ಳುತ್ತೆ. ನಂತರ ಇದನ್ನು ಚೆನ್ನಾಗಿ ಕ್ಯೂಚ್ಕೊಳ್ಬೇಕು. ಹುಣಸೆ ಹಣ್ಣೆಲ್ಲ ಹೇಗೆ ನಾವು ಕ್ಯೂಚ್ಕೊಂಡು ರಸ ತೊಗೊಳ್ತೀವೋ ಆ ಥರ ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಕ್ಯೂಚ್ಕೊಳ್ಬೇಕು. ನೋಡಿ, ಈ ರೀತಿ ನೊರೆ ಬಂದಿದೆ. ನೆಕ್ಸ್ಟು ಸೀಗೆಕಾಯಿ ಪುಡಿ ತೊಗೊಂಡಿದ್ದೀನಿ. 1 ಸ್ಪೂನ್ನಷ್ಟು ಸೀಗೆಕಾಯಿ ಪುಡಿ ಹಾಕ್ಕೊಂಡ್ರೆ ಸಾಕು. ಒಂದು ಬಟ್ಲಿಗೆ ಫಸ್ಟು ಎಲ್ಲ ಪೌಡ್ರುಗಳನ್ನು ಹಾಕ್ಕೊಳ್ತಾ ಹೋಗ್ತಾ ಇದ್ದೀನಿ. ಅಂಟುವಳ್ಕಾಯಿ ಮತ್ತು ಸೀಗೆ ಪುಡಿ ಎರಡರಿಂದ ಕೂಡ ಮಾಡ್ಕೊಳ್ಬೋದು. ಬಟ್ ಕೂದಲು ಸ್ವಲ್ಪ ಒರಟಾಗುತ್ತೆ. ಹಾಗಾಗಿ ಕೆಲವು ಐಟಮ್ಸ್ಗಳನ್ನು ಆ್ಯಡ್ ಮಾಡೋದ್ರಿಂದ ನಮ್ಮ ಕೂದಲು ಸಾಫ್ಟಾಗಿ ಕೂಡ ಆಗುತ್ತೆ. ನೆಕ್ಸ್ಟು ನೆಲ್ಲಿಕಾಯಿ ಪುಡಿನ ಒಂದು ಅರ್ಧ ಸ್ಪೂನ್ನಷ್ಟು ಹಾಕಿದ್ರೆ, ನೆಕ್ಸ್ಟು ದಾಸವಾಳದ ಪುಡಿನ ಒಂದು ಅರ್ಧ ಸ್ಪೂನ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಕೆಂಪು ದಾಸವಾಳನ ಒಣಗಿಸ್ಬಿಟ್ಟು ಪುಡಿ ಮಾಡಿ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು, ಅಥವಾ ಹೊರಗಡೆ ಕೂಡ ಸಿಗುತ್ತೆ. ನೆಕ್ಸ್ಟ್ ಈಗ ಭೃಂಗರಾಜ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಇದು ಆಪ್ಷನಲ್, ಬೇಕಂದರೆ ಹಾಕ್ಕೊಳ್ಬೋದು. ಈಗ ಇದಿಷ್ಟನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೇ ನಾನು ಅಂಟುವಳ್ಕಾಯಿದು ಏನು ಕ್ಯೂಚ್ಬಿಟ್ಟು ನೀರು ತೆಗೆದಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂಟುವಳ್ಕಾಯಿ ಪುಡಿ ಇತ್ತು ಅಂದರೆ ಡೈರೆಕ್ಟಾಗಿ ಅಂಟುವಳ್ಕಾಯಿ ಪುಡಿನೂ ಕೂಡ 1 ಸ್ಪೂನ್ನಷ್ಟು ಹಾಕಿ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಅಂಗಡಿಯಲ್ಲಿ ಸಿಗೋವಂತಹ ಆಲಿವೆರಾ ಜೆಲ್ನಾದರೂ ಬಳಸ್ಬೋದು, ಅಥವಾ ಮನೆಯಲ್ಲೇ ಬೆಳೆಸ್ಕೊಂಡಿದ್ರೆ ಅದರ ಜೆಲ್ನ ತೆಗೆದು ಕೂಡ ಹಾಕ್ಕೊಳ್ಬೋದು. ಆಲಿವೆರಾ ಹಾಕೋದ್ರಿಂದ ಕೂದಲು ಸಾಫ್ಟಾಗಿ ಕೂಡ ಆಗುತ್ತೆ, ಕಂಡೀಷ್ನರ್ ಆಗಿ ಕೂಡ ಕೆಲಸ ಮಾಡುತ್ತೆ. ಇಲ್ಲಿ ನಾವು ಸೀಗೆಕಾಯಿ ಅಂಟುವಳ್ಕಾಯಿ ಮಾತ್ರ ಹಾಕಿದ್ರೆ ಕೂದಲು ತುಂಬ ಒರಟಾಗುತ್ತೆ. ಹಾಗಾಗಿ ಇದ್ರ ಜೊತೆಗೆ ಆಲಿವೆರಾ ಜೆಲ್ಲು ಮತ್ತು ದಾಸವಾಳ ಪುಡಿನ ಮಿಸ್ ಮಾಡದೆ ಬಳಸಿದ್ರೆ ಕೂದಲು ಸಾಫ್ಟಾಗಿ ಕಂಡೀಷ್ನರ್ ಆಗಿ ಕೂಡ ನಾವು ತೊಳೆದ ಮೇಲೆ ಅನಿಸುತ್ತೆ, ಗೊತ್ತಾಗುತ್ತೆ ನಮಗೆ ಕೂದಲು ಸಾಫ್ಟ್ನೆಸ್ ಎಲ್ಲ. ಮತ್ತು ಯಾವುದೇ ರೀತಿ ಕೆಮಿಕಲ್ನ ಕೂಡ ಬಳಸಿಲ್ಲ. ಇಲ್ಲಿ ಎಲ್ಲ ನ್ಯಾಚುರಲ್ ಆಗಿರೋವಂತಹ ಐಟಮ್ಸ್ಗಳನ್ನೇ ಹಾಕಿರೋದ್ರಿಂದ ನಿಮಗೇನಾದರೂ ಕೂದಲು ಉದುರುತ್ತಾ ಇತ್ತು ಅಂದರೆ ಕೂದಲು ಉದುರೋದು ಕಡಿಮೆ ಆಗುತ್ತೆ. ಆದರೆ ತಲೆಸ್ನಾನ ಮಾಡುವಾಗ ತುಂಬಾ ನೀರು ಬೇಕಾಗುತ್ತೆ, ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಇದಕ್ಕೆ ಇನ್ನೊಂದು ಸ್ವಲ್ಪ ಅಂಟುವಳ್ಕಾಯಿಯ ನೀರನ್ನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿಕೊಂಡು ನಾವು ತಲೆಸ್ನಾನ ಮಾಡುವಾಗ ಶಾಂಪೂ ಎಲ್ಲ ಹೇಗೆ ಬಳಸ್ತೀವೋ ಹಾಗೆ ಇದನ್ನು ಕೂಡ ಬಳಸಬೇಕಾಗತ್ತೆ. ನಿಮಗೆ ಶಾಂಪೂ ಥರನೇ ನೊರೆ ಜಾಸ್ತಿ ಬರಬೇಕು ಅನ್ನೋದಾದರೆ ಅಂಟುವಳ್ಕಾಯಿನ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಅಂದರೆ ನಾನು ಏನು ಹಾಕಿದ್ದೀನೋ ಅದ್ರ ಡಬಲ್ ಕ್ವಾಂಟಿಟಿ ಅಷ್ಟು ಹಾಕಿ ಚೆನ್ನಾಗಿ ನೆನೆಸಿ ಚೆನ್ನಾಗಿ ಕ್ಯೂಚ್ಕೊಂಡ್ರೆ ನೊರೆ ಜಾಸ್ತಿ ಕೂಡ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮನೆಯಲ್ಲೇ ತಯಾರಿಸಿರೋವಂತಹ ಕೆಮಿಕಲ್ಸ್ ಫ್ರೀ ಇರೋವಂತಹ ಶಾಂಪೂ ರೆಡಿ ಆಗುತ್ತೆ. ನೀವು ಕೂಡ ಅಷ್ಟೇ, ನಿಮಗೇನಾದರೂ ಕೂದಲು ಉದುರುತ್ತಾ ಇದ್ದರೆ, ಡ್ಯಾಂಡ್ರಫ್ ಇದ್ದರೆ ಈ ಥರ ಮನೆಯಲ್ಲೇ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನ್ನೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.